ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸ್ತ್ರೀ ಪರ್ವ ಪ್ರಾರಂಭ. ಧೃತರಾಷ್ಟ್ರನನ್ನು ವಿದುರ ಹಾಗೂ ವೇದವ್ಯಾಸರು ಸಮಾಧಾನಪಡಿಸಿದ್ದು. ಸಂಜಯನಿಂದ ತನ್ನ ಮಕ್ಕಳು ನಾಶವಾದ ಸಂಗತಿಯನ್ನು ಕೇಳಿದ ಧೃತರಾಷ್ಟ್ರನಿಗೆ ದುಃಖವನ್ನು ತಡೆಯಲಾಗಲಿಲ್ಲ. ಸಂಜಯನನ್ನು ಕುರಿತು, ಸಂಜಯ, ನನ್ನ ಮಕ್ಕಳೆಲ್ಲ ಮಡಿದರು. ಈಗ ತಂದೆಯಾಗಿ ನಾನೇ ನನ್ನ ಮಕ್ಕಳ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗಿದೆ. ಇಂತಹ ಸ್ಥಿತಿಯನ್ನು ನಾನೆಂದೂ ಊಹಿಸಿರಲಿಲ್ಲ. ಈಗ ರೆಕ್ಕೆ ಕತ್ತರಿಸಿದ ಹಕ್ಕಿಯಂತೆ, ಕಿರಣಗಳಿಲ್ಲದ ಸೂರ್ಯನಂತೆ ಆಗಿರುವೆ. ಅನೇಕರು ನನಗೆ ಬುದ್ಧಿವಾದವನ್ನು ಹೇಳಿದರು. ಆದರೆ ದುರ್ಯೋಧನನನ್ನು ಯಾವುದೇ ಒಪ್ಪಂದಕ್ಕೆ ಒಪ್ಪಿಸಲಾಗಲಿಲ್ಲ. ಆದುದರಿಂದಾಗಿಯೇ ಈ ಪರಿಣಾಮ ಉಂಟಾಯಿತು ಎಂದು ತನ್ನ ದುಃಖವನ್ನು ಪ್ರಕಟಿಸಿದನು. ಸಂಜಯನು, ಮಹಾರಾಜ, ನೀನು ಸತ್ಯವಂತ, ತಿಳಿದವನು. ಆಗ ಮಾಡಬೇಕಾಗಿದ್ದ ಕಾರ್ಯದ ಬಗ್ಗೆ ಈಗ ಚಿಂತಿಸಿ ಪ್ರಯೋಜನವೇನು? ನೀನು ಮೇಲಿರುವ ಜೇನನ್ನು ನೋಡುತ್ತಾ ಕೆಳಗಿರುವ ಹಳ್ಳದಲ್ಲಿ ಬಿದ್ದಂತಾಯಿತು. ಈಗ ದುಃಖ ಮಾಡುತ್ತಾ ಕುಳಿತರೆ ಪ್ರಯೋಜನವೇನು? ಶೋಕತಾಪವನ್ನು ಬಿಟ್ಟು ಪಾಂಡವರೊಂದಿಗೆ ಹೊಂದಿಕೊಂಡು ಸಂತಸದಿಂದಿರಬೇಕು ಎಂದು ಸಮಾಧಾನದ ಮಾತನ್ನಾಡಿದನು. ಅಷ್ಟರಲ್ಲಿ ವೇದವ್ಯಾಸರು ಅಲ್ಲಿಗೆ ಆಗಮಿಸಿದರು. ವ್ಯಾಸರು ಧೃತರಾಷ್ಟ್ರನ ಮನದಲ್ಲಿರುವ ಮೋಹವನ್ನು ದೂರ ಮಾಡಲು ಸಮಾಧಾನದ ಮಾತುಗಳನ್ನಾಡಿದರು. ಧೃತರಾಷ್ಟ್ರ, ನೀನು ಎಲ್ಲವನ್ನೂ ತಿಳಿದವನು. ನಿನಗೆ ತಿಳಿಯದ ಸಂಗತಿಯು ಯಾವುದೂ ಇಲ್ಲ. ಆದರೆ ಎಲ್ಲ ತಿಳಿದಿದ್ದರೂ ಮೋಹದಿಂದ ಮಗನನ್ನು ನಿಯಂತ್ರಿಸಲಾರದೆ ಹೋದೆ. ಆಗಬೇಕಾದ ಘಟನೆಗಳು ಆಗಿಯೇ ತೀರುತ್ತವೆ. ಅದಕ್ಕಾಗಿ ಸಂಕಟ ಪಡಬಾರದು. ಭೂಮಿಯಲ್ಲಿ ದುಷ್ಟರ ಸಂಖ್ಯೆ ಹೆಚ್ಚಾದಾಗ ಪರಮಾತ್ಮನು ಅವತರಿಸಿ ಅವರನ್ನು ನಾಶಪಡಿಸುವ ವಿಷಯ ಹೊಸದೇನಲ್ಲ. ಹಿಂದೆ ಒಮ್ಮೆ ನಾನು ಇಂದ್ರನ ಸಭೆಗೆ ಹೋಗಿದ್ದೆನು. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಭೂದೇವಿಯು ಭೂಭಾರವನ್ನು ಕಡಿಮೆ ಮಾಡುವಂತೆ ಕೇಳಿಕೊಂಡಳು. ಬ್ರಹ್ಮಲೋಕದಲ್ಲಿ ಭೂಭಾರಹರಣದ ವಿಷಯವಾಗಿ ಚರ್ಚೆ ನಡೆಯಿತು. ಕೊನೆಗೆ ಭೂದೇವಿ, ನೀವು ಮಾಡಬೇಕಾದ್ದನ್ನು ಮಾಡಿರಿ ಎಂದು ಅಲ್ಲಿಂದ ಬಂದಳು. ಇಂದ್ರನ ಸಭೆಯಲ್ಲಿದ್ದ ವಿಷ್ಣು, ಭೂದೇವಿ, ನೀನು ಚಿಂತಿಸಬೇಡ. ಧೃತರಾಷ್ಟ್ರನ ಮಗನಾದವನು ನಿನ್ನ ಭೂಭಾರಹರಣದ ಕಾರ್ಯವನ್ನು ಮಾಡಿಸುತ್ತಾನೆ. ಲೋಕದಲ್ಲಿದ್ದ ಅನೇಕರು ಕುರುಕ್ಷೇತ್ರಕ್ಕೆ ಬಂದು ಪ್ರಾಣ ಬಿಡುತ್ತಾರೆ. ನೀನು ಸುಖವಾಗಿರು ಎಂದು ಹೇಳಿ ಭೂದೇವಿಯನ್ನು ಕಳಿಸಿದನು. ಶ್ರೀಹರಿಯು ಕೃಷ್ಣಾವತಾರದಲ್ಲಿ ಜನಿಸಿ ಬಂದು ಭೂಭಾರಹರಣವನ್ನೇ ಕೈಗೊಂಡನು. ಹೀಗೆ ಎಲ್ಲ ಘಟನೆಗಳು ಪೂರ್ವದಲ್ಲಿಯೇ ನಿಶ್ಚಿತವಾಗಿರುತ್ತದೆ. ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ಎಂದು ಧೃತರಾಷ್ಟ್ರನಿಗೆ ಭೂಭಾರಹರಣದ ಕಲ್ಪನೆಯನ್ನು ನೀಡಿದರು. ನಾನು ಈ ಮಾತನ್ನು ಧರ್ಮರಾಜನಿಗೆ ರಾಜಸೂಯ ಯಾಗದ ಸಮಯದಲ್ಲಿಯೇ ತಿಳಿಸಿದ್ದೆನು. ಆದ್ದರಿಂದಲೇ ಅವನು ಕೊನೆಯವರೆಗೆ ಶಾಂತಿಯನ್ನು ಸಾಧಿಸಲು ಪ್ರಯತ್ನಿಸಿದನು. ದೈವೇಚ್ಛೆಯಂತೆ ಎಲ್ಲ ಕಾರ್ಯಗಳಾಗುತ್ತವೆ. ನೀನು ಬುದ್ಧಿವಂತನಾದರೂ ಬಲಶಾಲಿಯಾದರೂ ಪುತ್ರ ಮೋಹದಿಂದಾಗಿ ಮೋಸ ಹೋಗಿರುವೆ. ಪುತ್ರ ಶೋಕದ ಬೆಂಕಿಯನ್ನು ಪ್ರಜ್ಞಾಜಲದಿಂದ ಆರಿಸು ಎಂದು ವ್ಯಾಸರು ಸಮಾಧಾನಪಡಿಸಿದರು. ಆಗ ವಿದುರನು, ಅಣ್ಣ, ಲೋಕದಲ್ಲಿ ಹೀಗೆ ಆಗುವುದು. ಸಂಗ್ರಹಿಸಿದ್ದು ಇಲ್ಲವಾಗುವುದು. ಹುಟ್ಟಿದವರಿಗೆ ಮರಣವು ನಿಶ್ಚಿತವಾಗಿರುವುದು. ಶೂರನಾಗಲಿ ತ್ಯಾಗಿಯಾಗಲಿ ಅಹಂಕಾರಿಯಾಗಲಿ ಎಲ್ಲರೂ ಒಂದು ದಿನ ಮರಣ ಹೊಂದುವರು. ಈ ಜಗತ್ತಿಗೆ ಬರುವಾಗ ಯಾರೂ ಏನನ್ನು ತರುವುದಿಲ್ಲ. ಇಲ್ಲಿಂದ ಮರೆಯಾದಾಗ ಏನನ್ನು ಕೊಂಡು ಒಯ್ಯುವುದಿಲ್ಲ. ಎಲ್ಲರೂ ಎಲ್ಲಿಂದಲೋ ಬಂದವರು. ಮಕ್ಕಳು, ಸಹೋದರರು, ಪತ್ನಿ, ತಂದೆ, ತಾಯಿ, ಹೀಗೆ ನಾನಾ ರೀತಿಯ ಸಂಬಂಧವನ್ನು ಹೊಂದಿ ಇಲ್ಲಿ ಬದುಕುವರು. ಕೆಲವು ವರ್ಷಗಳವರೆಗಿನ ಜೀವನದಲ್ಲಿ ಏನೆಲ್ಲ ಆಗುವುದೋ ಅದು ಅವರವರ ಕರ್ಮದ ಫಲವಾಗಿರುವುದು. ಈ ಮೃತ್ಯುಲೋಕದಲ್ಲಿ ಹುಟ್ಟು ಸಾವು ಜೀವನ ನಿರಂತರ ನಡೆಯುವ ಕ್ರಿಯೆಯೆನಿಸಿರುವುದು. ಆದ್ದರಿಂದ ಸತ್ತು ಹೋದ ನಿನ್ನ ಮಕ್ಕಳಿಗಾಗಿ ದುಃಖಿಸಬೇಡ. ಶಾಸ್ತ್ರಗಳು ಹೇಳುವುದು ನಿಜವಾದರೆ ಅವರೆಲ್ಲರಿಗೂ ಸದ್ಗತಿಯಾಗಿದೆ.
ಅವರೆಲ್ಲರೂ ಎಲ್ಲಿಂದಲೋ ಬಂದರು, ಈಗ ಎಲ್ಲಿಗೋ ಹೋದರು. ಹುಟ್ಟುವುದಕ್ಕೆ ಮೊದಲು ಇರಲಿಲ್ಲ, ಸತ್ತ ಮೇಲೆ ಈಗಲೂ ಇಲ್ಲ. ಯಾತ್ರಿಕರು ಮಧ್ಯಛತ್ರದಲ್ಲಿ ತಂಗಿ ಮುಂದೆ ಹೋಗುವಂತೆ ಪ್ರಾಣಿಗಳು ಈ ಲೋಕದಲ್ಲಿ 2 ದಿನ ಇದ್ದು ಮುಂದೆ ಹೋಗುತ್ತಾರೆ. ನಮಗೆ ಇಹ ಸಂಸಾರದಲ್ಲಿ ಎಷ್ಟು ಸಾವಿರ ತಾಯಿ ತಂದೆಗಳಾಗಿ ಹೋದರು, ಎಷ್ಟು 100 ಹೆಂಡತಿ ಮಕ್ಕಳುಗಳಾಗಿ ಹೋದರು. ನಮಗೆ ಅವರ್ಯಾರೋ, ಅವರಿಗೆ ನಾವು ಯಾರೋ. ಅವಿವೇಕಿಗೆ ನಿತ್ಯವೂ ಸಾವಿರಾರು ದುಃಖ, 100 ಭಯ. ತಿಳಿದವನಿಗೆ ಇದ್ಯಾವುದೂ ಇರುವುದಿಲ್ಲ. ದೇಹದ ವ್ಯಾಧಿಗಳನ್ನು ಔಷಧಿಯಿಂದ ವಾಸಿ ಮಾಡಿಕೊಳ್ಳುವಂತೆ ಮನಸ್ಸಿನ ಆದಿಗಳನ್ನು ವಿವೇಕದಿಂದ ವಾಸಿ ಮಾಡಿಕೊಳ್ಳಬೇಕು. ಆದರೆ ಎಂಥ ಕಷ್ಟದಲ್ಲಿದ್ದರೂ ವಿವೇಕ ಬರುವುದಿಲ್ಲ. ಆಸೆಯೇ ದುಃಖಕ್ಕೆ ಮೂಲ. ಅತ್ಯಾಸಪಟ್ಟೆ ನೀನು ಈ ದುಃಖವನ್ನೆಲ್ಲ ತಂದುಕೊಂಡೆ. ತತ್ವಜ್ಞಾನವೇ ದುಃಖಕ್ಕೆ ಮದ್ದು. ಮನಸ್ಸನ್ನು ಬಿಗಿ ಹಿಡಿದುಕೊಂಡು ಜ್ಞಾನೌಷಧದಿಂದ ನಿನ್ನ ದುಃಖ ವ್ಯಾಧಿಯನ್ನು ಪರಿಹರಿಸಿಕೋ. ತಾನು ತನ್ನ ಮನಸ್ಸನ್ನು ದೃಢ ಮಾಡಿಕೊಂಡರೆ ದುಃಖ ಶಮನವಾಗುವ ಹಾಗೆ ಪರಾಕ್ರಮ, ಐಶ್ವರ್ಯ, ಸ್ನೇಹಿತರು, ನೆಂಟರು ಇವರಿಂದ ಆಗುವುದಿಲ್ಲ. ಆದ್ದರಿಂದ ಈ ವಿಪತ್ಕಾಲದಲ್ಲಿ ಮನಸ್ಸನ್ನು ನಿನ್ನ ವಶಕ್ಕೆ ತೆಗೆದುಕೊಂಡು ಸಮಾಧಾನ ಹೊಂದಿ ಸ್ನೇಹದಿಂದ ವರ್ತಿಸು. ಅಭಯವನ್ನು ನೀಡುವುದರಿಂದ ಬರುವ ಪುಣ್ಯ 1000 ಯಜ್ಞಗಳಿಂದಾಗಲಿ ನಿತ್ಯ ಉಪವಾಸ ಮಾಡುವುದರಿಂದಾಗಲಿ ಬರುವುದಿಲ್ಲ. ಇದನ್ನು ತಿಳಿದುಕೊಂಡು ದಯಾಪರನಾಗು. ಸತ್ತವರಿಗೆಲ್ಲ ಉತ್ತರ ಕ್ರಿಯೆಗಳನ್ನು ನಡೆಸು, ಅದರಿಂದ ಒಳ್ಳೆಯ ಫಲ ಉಂಟಾಗುತ್ತದೆ ಎಂದು ಹೇಳಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.